ರೋಷಿಣಿ ಆ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆಗಳಿಗೆ ನಿಜವಾಗ್ಲೂ ಭಯಪಟ್ಲು. ಕೊಲೆ ಮಾಡಿ ಜೊತೆಗಿದ್ರ ಅಥವಾ ಕೊಲೆಯ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿದ್ರ? ಈ ಪ್ರಶ್ನೆಗಳನ್ನ ಕೇಳಿ ರೋಷಿನಿಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಯ್ತು. ಆ ಮನೆಯಲ್ಲಿ ಏನೋ ಒಂದು ನಡೆದಿದೆ. ಅದು ಏನು ಅಂತ ಸರಿಯಾಗಿ ಗೊತ್ತಾಗಬೇಕು ಅಂದ್ರೆ ಭಯ ಪಡದೆ ಇನ್ಸ್ಪೆಕ್ಟರ್ನ ಧೈರ್ಯವಾಗಿ ಫೇಸ್ ಮಾಡಬೇಕು. ಹೀಗೆ ನಿರ್ಧಾರ ಮಾಡಿದ ರೋಷಿನಿ ಇನ್ಸ್ಪೆಕ್ಟರ್ ಹತ್ರ ಹೀಗೆ ಕೇಳ್ತಾಳೆ. ಇನ್ಸ್ಪೆಕ್ಟರ್ ಸರ್, ನಮ್ಮಮ್ಮ ಆಪರೇಷನ್ಗಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನು ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು. ನೀವು ಬೇರೆ ಯಾರ ಹತ್ರನೋ ವಿಚಾರಣೆ ಮಾಡ್ಬೇಕಾಗಿರೋ ವಿಷಯನ ತಪ್ಪಾಗಿ ನನ್ನ ಹತ್ರ ಬಂದು ಕೇಳ್ತಿದ್ದೀರಾ ಅನ್ಸುತ್ತೆ. ಯಾಕಂದ್ರೆ ನನ್ಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಅಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ಹತ್ರ ಕೈ ತೋರಿಸಿ, ಆ ಪ್ರೂಫ್ ಒಂದ್ಸಲ ಅವ್ರಿಗೆ ತೋರ್ಸಮ್ಮ ಅಂತ ಹೇಳಿದ್ರು. ತಕ್ಷಣ ಆ ಲೇಡಿ ಕಾನ್ಸ್ಟೇಬಲ್ ರೋಷಿಣಿಯ ಪಕ್ಕಕ್ಕೆ ಬಂದು ಮೊಬೈಲ್ನಲ್ಲಿ ಒಂದು ವಿಡಿಯೋ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ರೋಷಿಣಿ ಆ ಮನೆಯಿಂದ ಆಚೆ ಬರ್ತಿದ್ದಾಳೆ. ಅದು ಯಾವುದೋ ಮನೆಯ CCTVಯಲ್ಲಿ ರೆಕಾರ್ಡ್ ಆಗಿರೋ ಫುಟೇಜ್. ಇದನ್ನ ನೋಡಿದ ರೋಹಿಣಿ ಶಾಕ್ ಆಗಿ ಇನ್ಸ್ಪೆಕ್ಟರ್ನ ನೋಡ್ತಾಳೆ. ತಕ್ಷಣ ಆ ಇನ್ಸ್ಪೆಕ್ಟರ್, ಅಲ್ಲಿರೋದು ನೀವಲ್ಲ ಅಂತ ಮಾತ್ರ ಹೇಳಬೇಡಿ, ಯಾಕಂದ್ರೆ ನೀವು ಯಾವ ಮನೆಯಿಂದ ಆಚೆ ಬಂದ್ರೋ ಆ ಮನೆಯಲ್ಲೇ ಡೆಡ್ ಬಾಡಿ ಇತ್ತು, ಅದ್ರ ಬಗ್ಗೆ ಎನ್ಕ್ವೈರಿನೇ ಇದು ಅಂತ ಹೇಳಿದ್ರು. ಇದನ್ನ ಕೇಳಿದ ರೋಷಿಣಿ ಶಾಕ್ ಆದ್ಲು. ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಆಕೆಗೆ. ತಕ್ಷಣ ಗಾಬರಿಯಾದ ಧ್ವನಿಯಲ್ಲಿ, ಸರ್, ನಾನೇನು ಮಾಡಿಲ್ಲ ಸರ್ ಅಂತ ಹೇಳಿದ್ಲು ರೋಷಿಣಿ. ಅದಕ್ಕೆ ಇನ್ಸ್ಪೆಕ್ಟರ್ ಸ್ವಲ್ಪ ಗಂಭೀರವಾದ ಧ್ವನಿಯಲ್ಲಿ, ನೀವು ಏನ್ ಮಾಡಿದ್ದೀರಂತ ನಾನು ಹೇಳಿಲ್ವಲ್ಲ ಅಂದ್ರು. ಅದಕ್ಕೆ ರೋಷಿನಿ ಮೆಲ್ಲ ಧ್ವನಿಯಲ್ಲಿ, ಇವಾಗ ನಾನು ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ಲು. ಅದಕ್ಕೆ ತಕ್ಷಣ ಇನ್ಸ್ಪೆಕ್ಟರ್, ವಿಚಾರಣೆ ಮುಗಿಯೋವರೆಗೂ ನೀವು ಎಲ್ಲೋ ಹೋಗೋ ಹಾಗಿಲ್ಲ, ಬೆಂಗಳೂರಲ್ಲೇ ಇರಬೇಕು, ನಾವು ಕರೆದಾಗ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು. ಇದನ್ನ ಕೇಳಿದ ರೋಷಿಣಿಗೆ ಆ ವ್ಯಕ್ತಿ ತನ್ನನ್ನ ಬಿಡೋದಿಲ್ಲ ಅಂತ ಗೊತ್ತಾಯ್ತು. ಏನು ಮಾತಾಡದೆ ಮೌನವಾಗಿ ಸುಮ್ಮನೆ ನಿಂತ್ಕೊಂಡ್ಲು. ಮತ್ತೆ ಇನ್ಸ್ಪೆಕ್ಟರ್ ಮುಂದುವರಿತಾ, ಇರ್ತೀರ ತಾನೆ ಅಂತ ಕೇಳಿದ್ರು. ಅದಕ್ಕೆ ರೋಷಿನಿ ತಲೆ ಆಡಿಸುತ್ತಾ, ಇರ್ತೀನಿ ಸರ್ ಅಂತ ಹೇಳಿದ್ಲು. ಇನ್ಸ್ಪೆಕ್ಟರ್ ಆಕೆನೇ ನೋಡ್ತಾ ಇದ್ದಾರೆ. ಅಲ್ಲಿಂದ ಇನ್ಸ್ಪೆಕ್ಟರ್ ಜೀಪ್ ಹತ್ಕೊಂಡು ಹೊರಡ್ತಾರೆ. ಹೀಗೆ ಪೊಲೀಸ್ ಜೀಪ್ ವೇಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ಗೆ ಫೋನ್ ಬರುತ್ತೆ. ಜೇಬಿಂದ ಫೋನ್ ತೆಗೆದು ಇನ್ಸ್ಪೆಕ್ಟರ್ ಕಿವಿಯಲ್ಲಿ ಇಟ್ಕೊಳ್ತಾರೆ. ಯಾರು ಫೋನ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಯ್ತು. ಇನ್ಸ್ಪೆಕ್ಟರ್ ಮಾತಾಡೋಕೆ ಶುರು ಮಾಡಿದ್ರು. ಸರ್, ನೀವು ಹೇಳಿದ ರೀತಿನೇ ರೋಷಿಣಿ ಎಲ್ಲೂ ಹೋಗದೆ ಇರೋ ಥರ ಮಾಡಿದ್ದೀವಿ, ಇದ್ರ ಮೇಲೆ ನೀವು ನೋಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಇನ್ಸ್ಪೆಕ್ಟರ್ ಹೋದ್ಮೇಲೆ ರೋಷಿಣಿ ತಾನು ಉಳ್ಕೊಳ್ಳೋಕೆ ಒಂದು ಲಾಡ್ಜ್ಗೆ ಹೋದ್ಲು. ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಲೆಡ್ಜರ್ ಇಸ್ಕೊಂಡು ಅದರಲ್ಲಿ ಸಹಿ ಮಾಡಿದ್ಲು. ರೂಮ್ ಬಾಯ್ ಅಲ್ಲಿಗೆ ಬಂದು ಬ್ಯಾಗ್ಗಳನ್ನ ತಗೊಂಡು ಹೋಗಿ ಒಂದು ರೂಮ್ ಬಾಗ್ಲು ತೆಗಿತಾನೆ. ಹಿಂದೆನೆ ಬಂದ ರೋಷಿಣಿ ಅಲ್ಲಿರೋ ಚೇರಲ್ಲಿ ಕೂರ್ತಾಳೆ. ರೂಮ್ ಬಾಯ್ ಬ್ಯಾಗ್ಗಳನ್ನ ಅಲ್ಲಿಟ್ಟು, ಏನಾದ್ರೂ ಸರ್ವಿಸ್ ಬೇಕು ಅಂದ್ರೆ 198ಗೆ ಕಾಲ್ ಮಾಡಿ ಮೇಡಮ್ ಅಂತ ಹೇಳ್ದ. ಅದಕ್ಕೆ ರೋಷಿಣಿ ಓಕೆ ಸರ್ ಅಂತ ಹೇಳಿದ್ಲು. ತಕ್ಷಣ ರೂಮ್ ಬಾಯ್ ಆಚೆ ಹೋದ. ರೋಷಿಣಿ ಬಾಗಿಲು ಮುಚ್ಚಿ ಆಕೆಗೆ ಬಹಳ ಸುಸ್ತಾಗಿದ್ರಿಂದ ಮಂಚದ ಮೇಲೆ ಅಂಗಾತವಾಗಿ ಮಲಗಿ ಯೋಚಿಸೋದಕ್ಕೆ ಶುರು ಮಾಡಿದ್ಲು. ಈ ಪೊಲೀಸ್ ವಿಚಾರಣೆ ಎಲ್ಲ ಯಾವಾಗ ಮುಗಿಯುತ್ತೋ, ನಾನು ಯಾವಾಗ ಹೋಗಿ ಅಮ್ಮನ್ನ ನೋಡೋದು? ರೋಷಿಣಿ ಹೀಗೆ ಯೋಚಿಸ್ತಾ ಇದ್ಲು. ತಲೆಯೆಲ್ಲ ನೋವಾಗ್ತಿದೆ ಆಕೆಗೆ. ದಿಢೀರ್ ಅಂತ ಆಕೆ ಸೆಲ್ ಫೋನ್ ರಿಂಗ್ ಆಗತ್ತೆ. ಯಾರಂತ ತೆಗೆದು ನಂಬರ್ ನೋಡಿದ್ರೆ ಆ ವ್ಯಕ್ತಿನೇ ಅಂತ ಗೊತ್ತಾಯ್ತು. ತಲೆ ಮೇಲೆ ಕೈ ಇಟ್ಕೊಂಡು ರೋಷಿಣಿ ಮನಸ್ಸಲ್ಲೇ, ಇವನ ಹತ್ರ ಏನ್ ಮಾತಾಡೋದು ಅಂತ ಗೊಂದಲದಲ್ಲಿದ್ದಾಳೆ. ಫೋನ್ ಕಟ್ ಆಗುತ್ತೆ, ಮತ್ತೆ ರಿಂಗ್ ಆಗುತ್ತೆ. ಅವನು ಸುಮ್ಮನಾಗೋದಿಲ್ಲ ಅಂತ ರೋಷಿಣಿಗೆ ಗೊತ್ತಾಯ್ತು. ತನ್ನ ಮನಸ್ಸಲ್ಲೇ, ಮೊದ್ಲು ರಿಸೀವ್ ಮಾಡಿ ಮಾತಾಡೋಣ, ನಡೆದಿರೋ ವಿಷಯನೆಲ್ಲ ಹೇಳ್ಬಿಡೋಣ, ಅದೇನಾಗುತ್ತೋ ಆಗ್ಲಿ ಹೀಗಂದ್ಕೊಂಡು ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಕೊಂಡ್ಲು. ಹಲೋ ಅಂದ್ಲು. ಅದಕ್ಕೆ ಆ ಕಡೆಯಿಂದ ಆ ಗರಗರ ಧ್ವನಿಯ ವ್ಯಕ್ತಿ ಗಡುಸಾದ ಧ್ವನಿಯಲ್ಲಿ, ನಿರ್ಧಾರ ಮಾಡಿದ್ಯಾ ರೋಷಿಣಿ ಅಂತ ಕೇಳಿದ ತಕ್ಷಣ ರೋಷಿಣಿ ಮೆಲು ಧ್ವನಿಯಲ್ಲಿ, ನೀನ್ ಕೊಟ್ಟಿರೋ ದುಡ್ಡನ್ನ ನಮ್ಮ ಅಮ್ಮನ ಆಪರೇಷನ್ ಖರ್ಚಿಗೆ ಅಂತ ಬಳಸ್ಕೊಂಡೆ ಹೀಗಂತ ಹೇಳಿದ್ಲು ರೋಷಿಣಿ. ತಕ್ಷಣ ಆ ವ್ಯಕ್ತಿ ನಗುತ್ತಾ, ಒಳ್ಳೆ ಕೆಲಸ ಮಾಡಿದ್ಯಾ ರೋಷಿಣಿ ಅಂತ ಹೇಳ್ದ. ಅದಕ್ಕೆ ರೋಷಿಣಿ ಈ ವಿಷಯದ ಬಗ್ಗೆ ಅವ್ರ ಹತ್ರ ಹೇಳೋದೋ ಬೇಡವಾ ಅಂತ ಕಸಿವಿಸಿಕೊಂಡ್ಲು. ನಂತರ ಆಗಿದ್ದಾಗ್ಲಿ ಅಂತ ಧೈರ್ಯ ಮಾಡಿ ಹೇಳೋಣ ಅಂತ ನಿರ್ಧಾರ ಮಾಡಿದ್ಲು. ಆಗ ರೋಷಿಣಿ ಸರ್ ಅಂದ್ಲು. ತಕ್ಷಣ ಆ ವ್ಯಕ್ತಿ ಏನು ಅಂತ ಕೇಳ್ದ. ಅದಕ್ಕೆ ರೋಷಿಣಿ, ನಾನ್ ಬೆಳಗ್ಗೆ ಒಂದ್ ಮನೆಯಿಂದ ಆಚೆ ಬಂದೆ ಅಲ್ವಾ ಹೀಗಂತ ಕೇಳಿದ್ಲು.
ಆ ವ್ಯಕ್ತಿ ಫೋನ್ನಲ್ಲಿ ಮೌನವಾಗಿದ್ದಾನೆ. ಮತ್ತೆ ರೋಹಿಣಿ ನಾನ್ ಬೆಳಗ್ಗೆ ಒಂದ್ ಮನೆಯಿಂದ ಆಚೆ ಬಂದೆ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ ಹೌದು ಅಂತ ಹೇಳ್ದ. ತಕ್ಷಣ ರೋಹಿಣಿ ಮುಂದುವರಿತಾ ಆ ಮನೇಲಿ ಯಾರೋ ಕೊಲೆಯಾಗಿದಾರಂತೆ, ನಿಜನಾ ಅಂತ ಕೇಳಿದ್ಲು. ತಕ್ಷಣ ಆ ವ್ಯಕ್ತಿ ಹೌದು, ನಾನು ಕೇಳ್ಪಟ್ಟೆ, ಯಾರು ಶೂಟ್ ಮಾಡಿ ಡೆಡ್ ಬಾಡಿನ ಆ ಮನೇಲಿ ಹಾಕಿದಾರಂತೆ ಅಂತ ಹೇಳ್ದ. ಅದಕ್ಕೆ ರೋಹಿಣಿ ಅದು ನನಗ್ ಗೊತ್ತಿಲ್ಲ ಅಲ್ವಾ ಸರ್. ನಾನು ಆ ಮನೆಯಿಂದ ಆಚೆ ಬರ್ತಿರೋದು ಯಾವ್ದೋ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದೇ CCTV ಫುಟೇಜ್ ಒಂದು ಇನ್ಸ್ಪೆಕ್ಟರ್ ನೋಡಿದ್ದಾರೆ. ವಿಚಾರಣೆ ಮುಗಿಯೋವರೆಗೂ ಊರ್ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಸರ್ ಅಂತ ಭಯದಲ್ಲಿ ಹೇಳಿದ್ಲು. ಅದನ್ನ ಕೇಳಿದ ಆತ ಮಾತನಾಡದೆ ಮೌನವಾದ. ರೋಹಿಣಿ ಮುಂದುವರಿತಾ ಇಲ್ ನೋಡಿ ಸರ್, ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ. ನಿಮ್ ಹತ್ರ ಇದನ್ನ ಕೇಳೋದು ಸರಿನೋ ತಪ್ಪೋ ಅಂತ ಕೂಡ ಗೊತ್ತಿಲ್ಲ. ಆದ್ರೆ ನೀವ್ ಯಾವ್ದೋ ರೀತಿ ದುಡ್ಡು ಕೊಟ್ಟಿದ್ರಿಂದ ಅಲ್ಲಿ ನಮ್ ತಾಯಿ ಆಪರೇಷನ್ ಒಳ್ಳೆ ರೀತಿ ನಡೆಯುತ್ತೆ ಅನ್ನೋ ನಂಬಿಕೆ ಬಂದಿದೆ. ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಿದೆ. ಅದೇ ತರ ಇನ್ನೊಂದ್ ಹೆಲ್ಪ್ ಬೇಕು, ಅದನ್ನ ಮಾಡ್ಕೊಡ್ತೀರಾ ಸರ್? ಹೀಗೆ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ ಏನು ಕೇಳು ಅಂತ ಹೇಳಿದ್ರು. ರೋಹಿಣಿಗೆ ಮನ್ಸಲ್ಲಿ ರೋಹನ್ನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಯೋಚನೆನೂ ಇದೆ. ಅದನ್ನ ಯೋಚಿಸ್ತಾ ಸರ್, ನಾನು ಈ ಬೆಂಗಳೂರಿಗೆ ಹೊಸಬ್ಳು. ನನಗೆ ಅಂತ ಇಲ್ಲಿ ಯಾರೂ ಇಲ್ಲ. ಒಂದ್ ಸೇಫ್ ಆಗಿರೋ ಜಾಗದಲ್ಲಿ ಸೆಟ್ಲ್ ಆಗಿ ಒಂದು ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು. ಈ ತರದ ಯಾವ್ದಾದ್ರು PG ಅಥವಾ ಬಾಡಿಗೆ ಮನೆ ವ್ಯವಸ್ಥೆ ಮಾಡ್ಕೊಡಕ್ಕಾಗತ್ತಾ ಸರ್? ರೋಹಿಣಿ ಹೀಗೆ ಕೇಳಿದಾಗ ಆ ವ್ಯಕ್ತಿ ಮೌನವಾಗಿದ್ದ. ತಕ್ಷಣ ರೋಹಿಣಿ ಮತ್ತೆ ಹಲೋ ಅಂತ ಹೇಳಿದ್ಲು. ಆ ಕಡೆಯಿಂದ ಯಾವುದೇ ಧ್ವನಿ ಕೇಳ್ತಿಲ್ಲ. ರೋಹಿಣಿ ಮನ್ಸಲ್ಲೇ ಕಟ್ ಮಾಡ್ಬಿಟ್ರಾ? ಹಲೋ ಹಲೋ ಅಂತ ಮಾತಾಡ್ತಾ ಇದ್ದಾಳೆ. ಆ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ಕಾಲ್ ಲೈನಲ್ಲೇ ಇದೆ. ಆತ ಮೌನವಾಗಿದ್ದನ್ನ ನೋಡಿ ರೋಹಿಣಿ ಮನ್ಸಲ್ಲೇ ನಾನ್ ಸಹಾಯ ಅಂತ ಕೇಳ್ಬಾರ್ದಿತ್ತು ಅನ್ಸುತ್ತೆ. ನನ್ನನ್ ಕೆಡಿಸ್ದವ್ರ ಹತ್ರನೇ ಸಹಾಯ ಕೇಳ್ತಿದ್ದೀನಿ ಅಂದ್ರೆ ಇವಳು ಎಂತ ಚೀಪಾದ ಹುಡುಗಿ ಅಂತ ನನ್ನ ಕೇವಲವಾಗಿ ಅನ್ಕೊಂಡಿರ್ತಾರೋ ಏನೋ. ರೋಹಿಣಿ ಹೀಗಂತ ಅನ್ಕೋಬೇಕಾದ್ರೇನೆ ಆಕೆಗೆ ಬಾಗ್ಲು ತಟ್ಟೋ ಶಬ್ದ ಕೇಳಿಸ್ತು. ಎದ್ದು ಹೋಗಿ ಬಾಗ್ಲು ತೆಗೆದು ನೋಡ್ತಾಳೆ. ಆಚೆ ಆ ಹೋಟೆಲ್ ಮ್ಯಾನೇಜರ್ ಒಬ್ರು ಕೋಟ್ ಸೂಟ್ ಹಾಕೊಂಡು ಇಬ್ರು ಹೋಟೆಲ್ ಕೆಲಸಗಾರರ ಜೊತೆ ನಿಂತಿದ್ರು. ರೋಹಿಣಿ ಗೊಂದಲದಲ್ಲಿ ಎಸ್ ಅಂದ್ಲು. ಅದಕ್ಕೆ ಆ ಮ್ಯಾನೇಜರ್ ಸಾರಿ ಮೇಡಮ್, ನಿಮಗೆ ಬೇರೆ ಒಂದು ಪ್ರೈವೇಟ್ ಗೆಸ್ಟ್ ಹೌಸ್ ರೂಮ್ ಅಲಾಟ್ ಮಾಡ್ತಿದ್ದಾರಂತೆ. ಸೊ ಅದರಿಂದ ನಿಮ್ಮನ್ನ ಇಲ್ಲಿಂದ ವೆಕೇಟ್ ಮಾಡಿಸಿ ಅಂತ ಆರ್ಡರ್ ಬಂದಿದೆ ಮೇಡಮ್ ಅಂತ ಹೇಳಿದ್ರು. ಅದನ್ನ ಕೇಳಿದ ರೋಹಿಣಿಗೆ ಗೊಂದಲ ಆಯ್ತು. ಯಾರು ಆರ್ಡರ್ ಕೊಟ್ಟಿದ್ದು ಅಂತ ಕೇಳಿದ್ಲು. ಅದಕ್ಕೆ ಆ ಮ್ಯಾನೇಜರ್ ಸಾರಿ ಮೇಡಮ್, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಹೋಟೆಲ್ನ ನಂಬ್ಕೊಂಡು 80 ಕೆಲಸಗಾರರ ಕುಟುಂಬಗಳಿವೆ. ಪ್ಲೀಸ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಅಂತ ಕೈ ಮುಗಿದ್ರು. ರೋಹಿಣಿ ಏನೂ ಮಾತಾಡದೆ ತನ್ನ ಬ್ಯಾಗ್ಗಳನ್ನು ತಗೊಂಡು ಆಚೆ ಹೋದ್ಲು. ನಂತರ ಹೋಟೆಲ್ ಆಚೆರೋ ಮೇನ್ ರೋಡಲ್ಲಿ ತನ್ನ ಲಗೇಜ್ ಇಟ್ಕೊಂಡು ಒಂಟಿಯಾಗಿ ನಿಂತಿದ್ಲು. ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಳ್ತು. ಏನ್ ಮಾಡೋದು ಅಂತ ಯೋಚಿಸ್ತಾ ರೋಹಿಣಿ ಮನ್ಸಲ್ಲೇ ರೋಹನ್ ಕೆಟ್ಟತನದಿಂದ ಒಂದು ರೀತಿ ಒಳ್ಳೇದು ಆಯ್ತು, ಜೊತೆಗೆ ಕೆಟ್ಟದ್ದು ಆಯ್ತು. ಇವಾಗ ಏನ್ ಮಾಡೋದು? ಮೈಸೂರಿಗೆ ಹೋದ್ರೆ ಪೊಲೀಸ್ ಬರ್ತಾರೆ, ಇಲ್ಲೇ ಇದ್ರೆ ನನ್ನನ್ನು ಕೆಡಿಸಿದ ಆ ಅಪರಿಚಿತ ವ್ಯಕ್ತಿಯ ಕಾಟ. ಏನ್ ಮಾಡೋದು? ಹೀಗಂದ್ಕೊಂಡು ತನಗೆ ತಾನೇ ಧೈರ್ಯ ಹೇಳ್ಕೊಂಡು ರೋಹಿಣಿ ರೋಡಲ್ಲಿ ನಿಂತಿದ್ಲು. ರೋಹಿಣಿ ಮುಂದೆ ಏನ್ ನಿರ್ಧಾರ ತಗೊಂಡ್ಲು? ಅವಳನ್ನ ಕೆಡಿಸಿದ ಆ ದೊಡ್ಡ ವ್ಯಕ್ತಿ ಆಕೆಗೆ ಸಹಾಯ ಮಾಡ್ತಾರಾ ಇಲ್ವಾ? ರೋಹನ್ ಅವಳ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕೆ ಆಕೆನ ಹುಡ್ಕೊಂಡು ಬರ್ತಾನಾ ಇಲ್ವಾ? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.